ಫೈನಲ್ ಮಹಾಕದನ ಆರಂಭ ಆಗಿದೆ. ಆರಂಭದ ಮೊದಲನೇ ದಾಳಿಯಲ್ಲಿ ಮೈಸೂರು ತಂಡದ ದಾಳಿಗಾರ್ತಿ ಕುಳಲಿ ಕಬಡ್ಡಿ ವಿಭಾಗದ ಮಹಿಳಾ ವಿಭಾಗದ ಫೈನಲ್ ಪಂದ್ಯದಲ್ಲಿ ನಾವಿದ್ದೇವೆ. ಗೆದ್ದಂತ ತಂಡ 30,000 ನಗದು ಬಹುಮಾನದೊಂದಿಗೆ ಒಂದು ಆಕರ್ಷಕವಾದಂತಹ ಟ್ರೋಫಿಗೆ ಜಯಶಾಲಿ ಆಗಿದೆ. ನಾಗಪ್ಪನ ಜಾಮಗೋಡಿ ಇವರನ್ನು ಕೂಡ ಆಯೋಜಕರು ಸನ್ಮಾನಿಸಬೇಕು. ಅದೇ ತರನಾಗಿ ರಾಜು ನಂದಗಾಯಿ ಇವರನ್ನು ಕೂಡ ಸನ್ಮಾನಿಸಬೇಕು. ಅದೇ ತರನಾಗಿ ಈರಪ್ಪನ ಬಲವಾಡಿ ಇವರನ್ನು ಕೂಡ ಸನ್ಮಾನಿಸಬೇಕು. ಗಂಗಪ್ಪ ಗಣಿ ಇವರನ್ನು ಕೂಡ ಆಯೋಜಕರು ಸನ್ಮಾನಿಸಬೇಕು. ಈರಪ್ಪ ಶಿವಶಿಂಪಿ ಇವರನ್ನು ಕೂಡ ಆಯೋಜಕರು ಸನ್ಮಾನಿಸಬೇಕಂತ ಕಳಕಳಿಯ ವಿನಂತಿ. ರಾಮಪ್ಪ ಬರ್ಗಿ ಇವರನ್ನು ಕೂಡ ಆಯೋಜಕರು ಸನ್ಮಾನಿಸಬೇಕು. ರೈಟ್ ಇಸ್ ಔಟ್ ಪಾಯಿಂಟ್ ಟು ಎಸ್ಎಸ್ಎ ಹರಿಯಾಣ. 2-1 ಪಂದ್ಯ ಸಾಗ್ತಾ ಇದೆ. 1 ಅಂಕದ ಮುನ್ನಡೆಯಲ್ಲಿ ಹರಿಯಾಣ. ವೇದಿಕೆಯ ಬಲಭಾಗದಲ್ಲಿ ಕರ್ನಾಟಕ ರಾಜ್ಯದ ಒಂದು ಪ್ರತಿಷ್ಠಿತ ತಂಡ ಹ್ಯಾಪಿ ಗರ್ಲ್ಸ್ ಮೈಸೂರು. ವೇದಿಕೆಯ ಎಡಭಾಗದಲ್ಲಿ ಇದಾದ ನಂತರ ಇದೇ ಒಂದು ಅಂಕಣದಲ್ಲಿ ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಪ್ರಾರಂಭಗೊಳಿಸ್ತಾ ಇದ್ದೀವಿ. ಪುರುಷರ ವಿಭಾಗದ ಮೊದಲೇ ಪಂದ್ಯಕ್ಕಾಗಿ ಸದಾಶಿವ ಸ್ಪೋರ್ಟ್ಸ್ ಕ್ಲಬ್ ಕುಳಲಿ ವಿರುದ್ಧ ನ್ಯೂ ಸದಾಶಿವ ಶಿರೋಳ ಜೂನಿಯರ್ ತಂಡದ ಆಟಗಾರ ಸಿದ್ಧತೆಯಲ್ಲಿರಬೇಕು. ಮೊದಲೇ ಪಂದ್ಯಕ್ಕಾಗಿ ಸದಾಶಿವ ಸ್ಪೋರ್ಟ್ಸ್ ಕ್ಲಬ್ ಕುಳಲಿ ವಿರುದ್ಧ ನ್ಯೂ ಸದಾಶಿವ ಶಿರೋಳ ಜೂನಿಯರ್ ತಂಡದ ಆಟಗಾರರು ಸಿದ್ಧತೆಯಲ್ಲಿರಿ. ಮೊದಲೇ ಪಂದ್ಯಕ್ಕಾಗಿ ಈಗಾಗಲೇ ಪುರುಷ ವಿಭಾಗದ ಪಂದ್ಯಾವಳಿಯ ಮೊದಲ ಪಂದ್ಯಕ್ಕಾಗಿ ಕರೆಯನ್ನು ನೀಡಲಾಗಿದೆ. ಆಟಗಾರರು ಆದಷ್ಟು ಬೇಗನೆ ತಾವು ಕೂಡ ಸಿದ್ಧರಾಗಿರಬೇಕು. ಈ ಒಂದು ಫೈನಲ್ ಪಂದ್ಯ ಮುಗಿದ ತಕ್ಷಣ ಪುರುಷ ಭಾಗದ ಪಂದ್ಯ ಕೂಡ ಇಲ್ಲೇ ಆರಂಭ ಆಗ್ತಾ ಇದೆ. ತಾವು ದಯವಿಟ್ಟು ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕು. ಅದೇ ತರನಾಗಿ ಈ ಒಂದು ಟೂರ್ನಮೆಂಟ್ಗೆ ಅಡಿಗೆ ವ್ಯವಸ್ಥೆ ಮಾಡಿದಂತ ವಿನೋದ್ ಪರೀತ್ ಅವರು ವೇದಿಕೆ ಕಡೆಗೆ ಆಗಮಿಸಬೇಕು. ಅದೇ ತರನಾಗಿ ವಿಠಲ್ ಅತ್ನಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮಾಣಿಕಪ್ಪ ತಲ್ಲೂರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮಿಯಾಪ್ಪ ಬನಾಜ್ಗೋಳ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ತರನಾಗಿ ಆನಂದ್ ಕಂಕನವಾಡಿ ಎಲ್ಲೇ ಇದ್ದರೂ ವೇದಿಕೆಗೆ ಆಗಮಿಸಬೇಕು. ಭೀಮಪ್ಪ ತಲ್ಲೂರ್ ಅವರ ಪರವಾಗಿ ಅವರ ಪುತ್ರರಾದಂತ ಈರಪ್ಪ ತಲ್ಲೂರ್ ಇವರು ವೇದಿಕೆಗೆ ಆಗಮಿಸಿ ಸನ್ಮಾನವನ್ನ ಸ್ವೀಕರಿಸಬೇಕು. ಯಾವತ್ತು ನಮ್ಮ ಕ್ರೀಡಾಕೂಟಕ್ಕೆ ವಾಹನ ಸೇವೆ ಮಾಡತಕ್ಕಂತ ಮುದುಕಪ್ಪ ಜಂಬಿಗೆ ಅವರು ಎಲ್ಲೇ ಇದ್ರೂ ವೇದಿಕೆಗೆ ಆಗಮಿಸಬೇಕು. ಮುದುಕಪ್ಪನ ಜಂಬಿಗೆ ಅವರು ಮಾಣಿಕಪ್ಪ ತಲ್ಲೂರ್ ಇವರು ವೇದಿಕೆಗೆ ಆಗಮಿಸಬೇಕು. ತಮಗೆ ಆಯೋಜಕರ ವತಿಯಿಂದ ಚಿಕ್ಕ ಸನ್ಮಾನ ಆದ ಕಾರಣ ವೇದಿಕೆಗೆ ಆಗಮಿಸಿ ತಮ್ಮ ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಬೇಕು. ಆದಿತ್ಯ ಸರಸ್ವತಿ ಸೂಪರ್ವೈಸರ್ ನಿರಾಣಿ ಸುಗರ್ಸ್ ಮುದೋಲ್ ಎಲ್ಲೇ ಇದ್ದರೂ ವೇದಿಕೆಗೆ ಆಗಮಿಸಬೇಕು. ಆದಿತ್ಯ ಸರಸ್ವತಿ ವಿರಾಮದ ಬಳಿಕ ಪಂದ್ಯ ಮತ್ತೊಮ್ಮೆ ಆರಂಭಗೊಂಡಿದೆ. ಪ್ರಸ್ತುತ ದಾಳಿಯಲ್ಲಿ ಮೈಸೂರು ತಂಡದ ಪ್ರಮುಖ ದಾಳಿಗಾರ್ತಿ
ಈ ಒಂದು ಟಚ್ ಪಾಯಿಂಟ್ ನೊಂದಿಗೆ ಸ್ಕೋರ್ ಅನ್ನು ಸಮಬಲ ಮಾಡ್ತಾ ಇದ್ದಾರೆ 4-4. ಈ ಒಂದು ಫೈನಲ್ ಮಹಾಕನಲ್ಲಿ ಪ್ರತಿಯೊಂದು ಅಂಕಕ್ಕೂ ಸಹಿತ ಹೋರಾಟ ಇದ್ದೇ ಇದೆ. ಒಂದು ಅತ್ಯದ್ಭುತವಾದಂತಹ ಕವರ್ ವಿಭಾಗದ ಟ್ಯಾಕಲ್ ನೊಂದಿಗೆ ಪಾಯಿಂಟ್ ಮೈಸೂರು. ರಮೇಶ್ ಒಂಟಗೋಡಿ ಅವರು ವೇದಿಕೆಗೆ ಆಗಮಿಸಬೇಕು. ಆದಿತ್ಯ ಸರಸ್ವತಿ, ಅದೇ ತರನಾಗಿ ಶ್ರೀಕಾಂತ್, ಶಿವರಾಯಪ್ಪಗಳು ಎಲ್ಲೇ ಇದ್ರು ವೇದಿಕೆಗೆ ಆಗಮಿಸಬೇಕು. ಪಂದ್ಯದಲ್ಲಿ ಮೊದಲ ಬಾರಿಗೆ ಮೈಸೂರು ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 1 ಅಂಕದ ಮುನ್ನಡೆಯಲ್ಲಿ ಹ್ಯಾಪಿ ಗರ್ಲ್ಸ್ ಮೈಸೂರು. ಶ್ರೀಕಾಂತ್ ತಡೀನ್ಮನಿ ಅವರನ್ನು ಕೂಡ ಸನ್ಮಾನಿಸಬೇಕು. ಐದು 4 ಅಂತರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅಂಕ ಪಡೆಯುವಂತ ನಿರೀಕ್ಷೆಯಲ್ಲಿ ಎಸ್ಎಸ್ಎ ಹರಿಯಾಣ ತಂಡದ ಆಟಗಾರ್ತಿ. ಪ್ರವೀಣ್ ಇಳಗಾರ್, ಡೆಕೋರೇಟರ್ ಕುಳಲಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಡೂ ಓಡ ದಾಳಿ ಇದೆ, ಅಂಕವನ್ನ ಪಡೆಯಬೇಕಂತ ಒತ್ತಡ ಇದೆ. ಸುನೀಲ್ ಗೌಡ ಪಾಟೀಲ್, ಬಾಲಾಜಿ ಎಲೆಕ್ಟ್ರಿಕಲ್ಸ್ ಕುಳಲಿ ಎಲ್ಲೇ ಇದ್ದರೂ ವೇದಿಕೆಗೆ ಆಗಮಿಸಬೇಕು. ಸಂಗಮೇಶ್ ಬಲ್ವಾಡ್, ಯುವ ಉದ್ಯಮಿದಾರರು ಕುಳಲಿ. ಐದು ಸ್ಕೋರ್ ಸಂಬಲಗೊಂಡಿದೆ. ಮುತ್ತಪ್ಪ ಪೂಜಾರಿ, ವಲಯ ಅಧಿಕಾರಿ, ಸಾಯಿ ಸೌಹಾರ್ದ ಸಹಕಾರಿ ನಿಯಮಿತ ಚಿಕ್ಕೋಡಿ ಶಾಖೆ ಮುಧೋಳ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮಾಂತೇಶ್ ವೆಂಕಪ್ಪ ಪೂಜಾರಿ, ಆರೋಗ್ಯ ಇಲಾಖೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ರಮೇಶ್ ವೆಂಕಪ್ಪ ಬಣಾಜ್ಗೋಳ್ ಎಲ್ಲೇ ಇದ್ದರೂ ವೇದಿಕೆಗೆ ಆಗಮಿಸಬೇಕು. ರಮೇಶ್ ವೆಂಕಪ್ಪ ಬಣಾಜ್ಗೋಳ್, ಈರಪ್ಪ ಜಾಮಗೌಡ್, ಜೆಸಿಬಿ ಮಾಲೀಕರು ಕುಳಲಿ ಎಲ್ಲೇ ಇದ್ದರೂ ವೇದಿಕೆಗೆ ಆಗಮಿಸಬೇಕು. ಐದು 7 ಪಂದ್ಯ ಸಾಗ್ತಾ ಇದೆ. 2 ಅಂಕದ ಮುನ್ನಡೆಯಲ್ಲಿ ಎಸ್ಎಸ್ಎ ಹರಿಯಾಣ ಕ್ಷಣಾರ್ಥದಲ್ಲಿ ಪಂದ್ಯದ ಚಿತ್ರಣವನ್ನು ಬದಲಾಯಿಸಿದ್ದಾರೆ. ಮತ್ತೊಮ್ಮೆ ಹರಿಯಾಣ ತಂಡದ ಪ್ರಮುಖ ದಾಳಿಗಾರ್ತಿ ಪುರುಷ ವಿಭಾಗದ ಮೊದಲನೇ ಪಂದ್ಯಕ್ಕಾಗಿ ಶಿರೋಳ್ ಹಾಗೂ ಸದಾಶಿವ ಕುಳಲಿ ಈ ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕು. ಜಿಎಚ್ಎಸ್ ಕುಳಲಿ ಈ ಶಾಲೆಯ ಮುಖ್ಯ ಗುರುಗಳು ವೇದಿಕೆಗೆ ಆಗಮಿಸಬೇಕು.
ಜಿಎಂಪಿಎಸ್ ಕುಳಲಿ ಈ ಶಾಲೆಯ ಮುಖ್ಯ ಗುರುಗಳು ಕೂಡ ವೇದಿಕೆಗೆ ಆಗಮಿಸಬೇಕು. ಅವರ ತಂದೆಯವರಾದಂತ ಹನುಮಂತ ದಾಸರ್ ಅವರು ವೇದಿಕೆಗೆ ಆಗಮಿಸಬೇಕು. ಪೊನ್ಲಿಕ್ ದಾಸರ್ ಅವರ ತಂದೆಯವರು. ಅದೇ ತರನಾಗಿ ಅಡಿಗೆ ಸೇವೆಯನ್ನು ಮಾಡಿದಂತ ಮಾಲಿಂಗಪ್ಪ ತಲ್ಲೂರ್ ಇವರನ್ನ ಆಯೋಜಕರು ಸನ್ಮಾನಿಸಬೇಕು. ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಒಂಬತ್ತು ಐದರೊಂದಿಗೆ ಪಂದ್ಯ ಸಾಗ್ತಾ ಇದೆ. 4 ಅಂಕದ ಮುನ್ನಡೆಯಲ್ಲಿ ಎಸ್ಎಸ್ಸಿ ಹರಿಯಾಣ. ದ್ವಿತೀಯಾರ್ಧದಲ್ಲಿ ಫೈಟ್ ಬ್ಯಾಕ್ ಅನ್ನು ಮಾಡುವಂತ ಪ್ರಯತ್ನದಲ್ಲಿ ಹ್ಯಾಪಿ ಗರ್ಲ್ಸ್ ಮೈಸೂರು ಎಂಟಿ ರಾಡುವಿಗೆ ಯಾವುದೇ ಅಂಕವಲ್ಲದೆ ಬಂದಿದ್ದಾರೆ. ಸೂಪರ್ ಟ್ಯಾಕಲ್ ಇಸ್ ಆನ್. ಸೂಪರ್ ಟ್ಯಾಕಲ್ ನ 2 ಅಂಕಗಳನ್ನ ಗಳಿಸಿಕೊಳ್ತಾರ. ಕೊನೆಗೂ ಟಚ್ ಪಾಯಿಂಟ್ ಅನ್ನು ಪಡೆಯುವಂತ ಪ್ರಯತ್ನ ಸಫಲವಾಗಿದೆ. ಮೈಸೂರು ತಂಡದಲ್ಲಿ ಕೊನೆಯ ದಾಳಿಗಾರ್ತಿ ತಂಡವನ್ನ ಮತ್ತೆ ನಿರ್ಮಾಣ ಮಾಡುವಂತ ಪ್ರಯತ್ನ. ಡಬಲ್ ಆಂಗಲ್ ಹೊಂದಿಗೆ ಆಲ್ ಔಟ್ 1+2 3 ಪಾಯಿಂಟ್ಸ್ ಹರಿಯಾಣ. ಬೋನಸ್ ಪಾಯಿಂಟ್ ಟು ಹ್ಯಾಪಿ ಗರ್ಲ್ಸ್ ಮೈಸೂರು. 13-6 7 ಅಂಕದ ಮುನ್ನಡೆಯಲ್ಲಿ ಎಸ್ಎಸ್ಎ ಹರಿಯಾಣ. ನಿಧಾನಗತಿಯಾಗಿ ಪಂದ್ಯದ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸ್ತಾ ಇದೆ ಹರಿಯಾಣ ತಂಡ. ಇನ್ನು ಕೂಡ ಸಾಕಷ್ಟು ಸಮಯ ಬಾಕಿ ಇದೆ. ಫೈಟ್ ಬ್ಯಾಕ್ ಅನ್ನ ಮಾಡುವಂತ ಪ್ರಯತ್ನ ಮಾಡಬೇಕು ಮೈಸೂರು ತಂಡದ ಆಟಗಾರ್ತಿಯರು. ಅದೇ ತರನಾಗಿ ಊರಿನ ಗಣ್ಯರಾದಂತ ಲಿಂಗಪ್ಪ ಗುಡಿಯವರು ವೇದಿಕೆಗೆ ಆಗಮಿಸಬೇಕು. ರಮೇಶ್ ಗುಣಕಲ್ಲಿ ಇವರು ಕೂಡ ವೇದಿಕೆ ಕಡೆಗೆ ಆಗಮಿಸಬೇಕು. ಈ ಮಹನೀಯರನ್ನ ಆಯೋಜಕರು ಸನ್ಮಾನಿಸಬೇಕಂತ ಅವರಲ್ಲಿ ಕಳಕಳಿ ವಿನಂತಿ. ಅಂಕಗಳಿಗೆಯಲ್ಲಿ ಸಾಕಷ್ಟು ಮುನ್ನಡೆ ಇದೆ. ಸಂಪೂರ್ಣ ಸಮಯವನ್ನ ಹೇರುವಂತ ಪ್ರಯತ್ನ. ನಿಂಗಪ್ಪ ಗುಡಿ ಹಾಗೂ ರಮೇಶ್ ಗುಣಕಲ್ ಇವರನ್ನ ಪುರುಷ ವಿಭಾಗದ ಪಂದ್ಯಾವಳಿಗಳು ಈಗಾಗಲೇ ಮೊದಲೇ ಕರೆ ನೀಡಲಾಗಿದೆ. ಶಿರೋಳ್ ಹಾಗೂ ಕುಳೋಲಿ ಎಡದು ನಾಟಗಾರರು ಪುರುಷ ವಿಭಾಗದ ಪಂದ್ಯಾವಳಿಗಾಗಿ ಸಿದ್ಧರಾಗಿರಬೇಕು. ರಮೇಶ್ ಗುಣಕಲಿ ಅವರು ವೇದಿಕೆ ಮೇಲೆ ಆಸೀನರಾಗಬೇಕು. ರೇವಣೇಶ್ ಇಳಗಾರ್ ಅವರು ಎಲ್ಲೇ ಇದ್ದರೂ ವೇದಿಕೆಗೆ ಆಗಮಿಸಬೇಕಂತ ಕಳಕಳಿ ವಿನಂತಿ. ರೇವಣೇಶ್ ಇಳಗಾರ್. ನಿನ್ನೆಯಿಂದ ಸತತವಾದಂತಹ ಪಂದ್ಯವನ್ನು ಆಡಿ ಟೂರ್ನಮೆಂಟಿನ ಬಗ್ಗೆ ಪಿಕೆಪಿಎಸ್ಸಿನ ಮುಖ್ಯ ಕಾರ್ಯನಿರ್ವಾಹಕರಾದಂತ ಎನ್ ಎ ಗುಡಿ ಅವರು ಒಂದೆರಡು ಅನಿಸಿಕೆಗಳನ್ನ ಹೇಳಬೇಕಂತ ಆಯೋಜಕರ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ.
17 9 8 ಅಂಕದ ಮುನ್ನಡೆಯಲ್ಲಿ ಹ್ಯಾಪಿ ಗರ್ಲ್ಸ್ ಮೈಸೂರು. ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳುವಂತ ಪ್ರಯತ್ನ, ಅಂಕ ಗಳಿಕೆಯ ಪ್ರಯತ್ನ ಸಫಲ ಆಗ್ತಾ ಇದೆ ಮೈಸೂರು ತಂಡಕ್ಕೆ. ಪಂದ್ಯದಲ್ಲಿ ಮತ್ತೊಮ್ಮೆ ವಾಪಸ್ ಅಧ್ಯಯನ ಮಾಡಿ 30,000ಗಳ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಯನ್ನ ತಮ್ಮ ಮುಡಿಗೇರಿಸಿಕೊಳ್ಳುವ ತಂಡ ಯಾವುದು ಅಂತ ಕೆಲವೇ ಕ್ಷಣದಲ್ಲಿ ತಮ್ಗೆಲ್ಲರಿಗೂ ಕೂಡ ಉತ್ತರ ಸಿಗಲಿದೆ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ. ಇಟ್ಸ್ ಲಾಸ್ಟ್ 4 minutes ಗೇಮ್ ರಿಮೈನಿಂಗ್. 17-11 6 ಅಂಕದ ಅಂತರ ಮಾತ್ರ ಉಳಿದುಕೊಂಡಿದೆ. ಆಳಬದ್ಧದ ನಡೆಯ ಮುಖೇನ ಅಂಕವನ್ನ ಪಡೆಯುವಂತ ಪ್ರಯತ್ನ. ಮಹಿಳಾ ವಿಭಾಗದ ಫೈನಲ್ ಕದನದಲ್ಲಿ ಹರಿಯಾಣ ಹಾಗೂ ಕರ್ನಾಟಕ ರಾಜ್ಯದ ನಡುವಿನ ಮುಖಾಮುಖಿಯಲ್ಲಿ ಹರಿಯಾಣ ತಂಡ ಈಗ ಮೇಲುಗೈನ ಸಾಧಿಸಿದೆ. ಕಮ್ ಬ್ಯಾಕ್ ಅನ್ನ ಮಾಡುವಂತ ಪ್ರಯತ್ನದಲ್ಲಿ ಹ್ಯಾಪಿ ಗರ್ಲ್ಸ್ ಮೈಸೂರು. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ. ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳುವಂತ ಪ್ರಯತ್ನ ಇದೆ. ಈ ಬಾರಿ ಒಂದು ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದೆ ಹರಿಯಾಣ ತಂಡ. ಥರ್ಡ್ ರೈಟ್ ಡೂ ಆರ್ ಡೈ ಮಾಡುವ ಇಲ್ಲ ಮಡಿ ದಾಳಿ ಇದೆ. ಅಂಕವನ್ನ ಗಳಿಸುವಂತ ಅನಿವಾರ್ಯತೆಯಲ್ಲಿ ಅಂಕ ಸಿಗ್ತಾ ಇದೆ ಹರಿಯಾಣ ತಂಡಕ್ಕೆ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ 2 minutes. ಬೋನಸ್ ಪಾಯಿಂಟ್ ಟು ಮೈಸೂರು. ಉತ್ತರ ಕರ್ನಾಟಕದ ಮಹಿಳಾ ವಿಭಾಗದ ಪಂದ್ಯಾವಳಿಯಲ್ಲಿ ಸಾಕಷ್ಟು ಬಾರಿ ಫೈನಲ್ ನಲ್ಲಿ ಮುಖಾಮುಖಿಯಾದಂತಹ ತಂಡಗಳು ಇವತ್ತಿನ ದಿನ ಕುಳಲಿ ಕಬಡ್ಡಿ ವಯದಲ್ಲೂ ಕೂಡ ಮುಖಾಮುಖಿ ಆಗ್ತಾ ಇದೆ. ಹತ್ತೊಂಬತ್ತು 12 ದಯವಿಟ್ಟು ಮಹಿಳಾ ತಂಡದ ಆಟಗಾರ್ತಿಯರೇನಿದ್ದೀರಿ, 4 ಜನ ಮಹಿಳಾ ತಂಡದ ಆಟಗಾರ್ತಿಯರು, 4 ತಂಡದ ಆಟಗಾರ್ತಿಯರು ಈ ಪಂದ್ಯ ಮುಗಿದ ನಂತರ ಹೋಗಿ ತಾವು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡ್ಕೊಂಡು ಬರೋದ್ರೊಳಗೆ ತಮಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ. ಸರಿಯಾಗಿ 3 ಗಂಟೆಗೆ ತಾವು ಪ್ರಶಸ್ತಿಯನ್ನು ತೆಗೆದುಕೊಂಡು ಈ ಪಂದ್ಯಾವಳಿಯಿಂದ ನಿರ್ಗಮಿಸಬೇಕೆಂದು ಆಯೋಜಕರ ಪರವಾಗಿ ನಾವು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಪುರುಷರ ನಾಕೌಟ್ ಮಾದರಿಯ ಪಂದ್ಯಕ್ಕಾಗಿ ಈ ಪಂದ್ಯ ಮುಗಿದ ನಂತರ ಮೊದಲೇ ಪಂದ್ಯಕ್ಕಾಗಿ ಕರೆ ನೀಡಿದ್ದೇವೆ. ನೀವು ಸದಾಶಿವ ಸಿರೋಳ ಜೂನಿಯರ್ ವಿರುದ್ಧ ಸದಾಶಿವ ಸ್ಪೋರ್ಟ್ಸ್ ಕ್ಲಬ್ ಕುಳಲಿ 2 ತಂಡದ ಆಟಗಾರರು ಆದಷ್ಟು ಬೇಗನೆ ತಾವು ಸಿದ್ಧತೆಗಳು. ಇದು ತಮಗೆ ಮೊದಲೇ ಕರೆ. ಅದಾದ ನಂತರ 2ನೇ